ವೀಕ್ಷಕರೇ, ಆರಂಭದಲ್ಲಿ ರಾಜಕೀಯವಾಗಿ ಇವತ್ತು ಸಂಚಲನ ಮೂಡುವಂತಹ ಒಂದೆರಡು ಬೆಳವಣಿಗೆಗಳಾಗಿದೆ. ರಾಹುಲ್ ಗಾಂಧಿ ಅವರು ವಯನಾಡಿಗೆ ಹೋಗ್ತಾ ಇದ್ರು, ಮೈಸೂರಿಗೆ ಬಂದರು. ಶಿಷ್ಟಾಚಾರದ ಪ್ರಕಾರ ಅವರನ್ನ ವೆಲ್ಕಮ್ ಮಾಡಿಕೊಳ್ಳುವಂಥ ಕೆಲಸ ಸಿಎಂ DCM ಅವರಿಂದ ಆಯಿತು. ಈ ಸಂದರ್ಭದಲ್ಲಿ ಈ ಕುರ್ಚಿ ಕದನ, ಸಂಪುಟ ಪುನರ್ರಚನೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ಇದೆಲ್ಲದರ ಬಗ್ಗೆ ಉತ್ತರ ಕಂಡುಕೊಳ್ಳುವಂಥ ಒಂದು ವೇದಿಕೆಯಲ್ಲಿ ಒಂದು 2 ನಿಮಿಷಗಳ ಕಾಲ ರೆಡಿ ಆಯಿತು. ಕೆಲವೊಂದು ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ವೀಕ್ಷಕರು. ವೆರಿ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್. ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾರೆ, ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾರೆ, ಉಭಯ ನಾಯಕರ ಜೊತೆಗೆ ಮಾತಾಡ್ತಾರೆ. ಆ ಒಂದು ಮೊದಲ ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ದೃಶ್ಯವನ್ನ ನೋಡಿ ವೀಕ್ಷಕರೇ. ರಾಹುಲ್ ಗಾಂಧಿ, DK ಶಿವಕುಮಾರ್, ರಾಹುಲ್ ಗಾಂಧಿ DK ಶಿವಕುಮಾರ್ ಇಬ್ರು ಮಾತಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡಿ ನೀವು. ಮೊದಲ ದೃಶ್ಯವನ್ನ ರಾಹುಲ್ ಗಾಂಧಿ DK ಶಿವಕುಮಾರ್ ಮಾತಾಡ್ತಾ ಇರೋದು ಈ ದೃಶ್ಯ ನೋಡಿ. ಇವರಿಬ್ಬರು ಮಾತಾಡ್ತಾ ಇರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಇವರಿಬ್ಬರು ಸ್ವಲ್ಪ ಹೊತ್ತಿನ ಕಾಲ ಮಾತಾಡ್ತಾರೆ. ಉಭಯ ನಾಯಕರು ಹಲವು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಇದು 1-to-1 ಮೀಟಿಂಗ್, ಭಾರಿ ಮಹತ್ವವನ್ನು ಪಡೆದುಕೊಳ್ತಾ ಇರುವಂಥ ದೃಶ್ಯ. ರಾಹುಲ್ ಗಾಂಧಿ DK ಶಿವಕುಮಾರ್ ಇಬ್ಬರು ಮಾತಾಡ್ತಾ ಇರೋದು. ಇಲ್ಲಿ ಸಿದ್ದರಾಮಯ್ಯ ಕಾಣ್ತಾ ಇಲ್ಲ, ಸಿದ್ದರಾಮಯ್ಯ ಅವರು ಇಲ್ಲ ಇಲ್ಲಿ. ಈಗ ಸಿದ್ದರಾಮಯ್ಯ ಬಂದರು ನೋಡಿ, DK ಶಿವಕುಮಾರ್ ಅವರು ಇದ್ದಾರೆ, ಇವರ ಜೊತೆಗೂ 1-to-1 ಮಾತುಕತೆ. ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರನ್ನ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತಾರೆ, ಅವರಿಬ್ಬರು ಮಾತಾಡ್ತಾರೆ. ಈ ಕಡೆ DK ಶಿವಕುಮಾರ್ ಅವರು ದೂರ ನಿಂತಿದ್ದಾರೆ. ಅದರ ಅರ್ಥ ಇಬ್ಬರು ಗೌಪ್ಯವಾಗಿ ಮಾತಾಡೋದು, ಇದರಲ್ಲಿ ಇವರ ಇಂಟರ್ಫಿಯರ್ ಏನಿಲ್ಲ. DK ಶಿವಕುಮಾರ್ ಅವರು ಸುಮ್ಮನೆ ನಿಂತಿದ್ದಾರೆ, ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಇಬ್ಬರು ಮಾತಾಡ್ತಾ ಇದ್ದಾರೆ. ಇವರು ಬಹಳ ಮುಖ್ಯವಾದಂತಹ ಚರ್ಚೆಯನ್ನ ಮಾಡಿದ್ದಾರೆ. ಇವರಿಂದನೂ ಮಾಹಿತಿ ಪಡೆದುಕೊಂಡಿದ್ದಾರೆ, ಇವರಿಂದನೂ ಮಾಹಿತಿ ಪಡೆದುಕೊಂಡಿದ್ದಾರೆ. ಇವರ ಅಭಿಪ್ರಾಯ, DK ಶಿವಕುಮಾರ್ ಅಭಿಪ್ರಾಯ ಕೇಳಿದ್ದಾರೆ, ಸಿದ್ದರಾಮಯ್ಯ ಅಭಿಪ್ರಾಯವನ್ನ ಕೇಳಿದ್ದಾರೆ ರಾಹುಲ್ ಗಾಂಧಿ. ಇದಾದ ಮೇಲೆ ಈಗ ಬರುತ್ತೆ ನೋಡಿ ಇನ್ನೊಂದು ದೃಶ್ಯ. ಮೂವರು ನಾಯಕರು ಸೇರಿ ಮಾತಾಡ್ತಾ ಇರೋದು. ಪರ್ಸನಲ್ ಆಗಿ 1-to-1 ಮೀಟಿಂಗ್ ಆಯ್ತು. ಇದಾದ ನಂತರ ಈಗ ಮೂವರು ಮಾತಾಡ್ತಾ ಇರೋದು. ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, DK ಶಿವಕುಮಾರ್ ಇವರಿಬ್ಬರ ಜೊತೆಗೂ ಮಾತಾಡ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಇವೆಲ್ಲವನ್ನ ನೋಡಿದಾಗ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗುತ್ತೆ. ನಂಬರ್ 1. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ, ರಾಹುಲ್ ಗಾಂಧಿ DK ಶಿವಕುಮಾರ್ ಸಿದ್ದರಾಮಯ್ಯ ಜೊತೆಗೆ ಮಾತಾಡ್ತಾ ಇರೋಂಥ ಅಂತ ಮುಖ್ಯವಾದ ವಿಚಾರ ಏನು? ಅದು DK ಶಿವಕುಮಾರ್ ಅವ್ರನ್ನ ದೂರ ನಿಲ್ಲಿಸಿ ಸಿದ್ದರಾಮಯ್ಯ ಅವ್ರನ್ನ ಮಾತ್ರ ಕರ್ಕೊಂಡು ಹೋಗಿ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ. ಸೊ ಈಗ ಸದ್ಯ ಜನವರಿ ಕ್ರಾಂತಿ ಎಲ್ಲದಕ್ಕೂ ಕೂಡ ರಾಹುಲ್ ಗಾಂಧಿ ನಾಂದಿ ಹಾಡಿದರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಮೂರು ದೃಶ್ಯಗಳು ಈಗ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಇದು ಮುಂದೆ ಯಾವ ರೀತಿಯ ಪರಿಣಾಮಕ್ಕೆ ಕಾರಣ ಆಗಬಹುದು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್, DK ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯ, DK ಶಿವಕುಮಾರ್ ಚರ್ಚೆಯನ್ನ ಮಾಡಿರೋದು ಒಂದು ರೀತಿ ರನ್ವೇ ರಾಜಕೀಯ. CM ಕುರ್ಚಿ ಬಗ್ಗೆ ಚರ್ಚೆಯನ್ನೇ ಮಾಡಿಲ್ಲ ರಾಹುಲ್ ಗಾಂಧಿ. CM DCM ದೆಹಲಿಗೆ ಬನ್ನಿ ಅಂತ ರಾಹುಲ್ ಗಾಂಧಿ ಆಹ್ವಾನ ಕೊಟ್ಟಿದ್ದಾರಂತೆ. CM DCM ಜೊತೆಗೆ ಪ್ರತ್ಯೇಕ ಮಾತುಕತೆ ದೆಹಲಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿ ಹೋಗಿದ್ದಾರೆ. ಈ ವಾರದ ಅಂತ್ಯಕ್ಕೆ CM DCM ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಜನವರಿ 18ನೇ ತಾರೀಕಿನವರೆಗೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಇರ್ತಾರೆ. ಅದಾದ್ಮೇಲೆ ಮತ್ತೆ 10 ದಿನ ಫಾರಿನ್ ಟ್ರಿಪ್ ರಾಹುಲ್ ಗಾಂಧಿ ಅವರು. ಸೊ ದೆಹಲಿಯಲ್ಲಿ ಏನಾಗಬಹುದು, ಇದು ಭಾರಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇರುವಂಥ ವಿಷಯ. ಯಾಕಂದ್ರೆ ರಾಹುಲ್ ಗಾಂಧಿ DK ಶಿವಕುಮಾರ್ ಅವ್ರ ಜೊತೆಗೂ ಚರ್ಚೆ ಮಾಡಿದ್ದಾರೆ 1-to-1. ಈ ಕಡೆ ಸಿದ್ದರಾಮಯ್ಯ ಅವ್ರ ಜೊತೆಗೂ ಚರ್ಚೆ ಮಾಡಿದರು. ಆಮೇಲೆ ಇಬ್ಬರು ನಾಯಕರನ್ನು ನಿಲ್ಲಿಸ್ಕೊಂಡು ಚರ್ಚೆ ಮಾಡಿದರು. ಈಗ ಹೇಳಿದ್ದೇನು ರಾಹುಲ್ ಗಾಂಧಿ ಅವರು? ಏನು ಸೂಚನೆ ಕೊಟ್ಟರು ಅಥವಾ ಏನು ಸಂದೇಶ ಕೊಟ್ಟರು? ದೆಹಲಿಗೆ ಬನ್ನಿ, ಅಲ್ಲೇ ಮಾತಾಡೋಣ ಅಂತ ಹೇಳಿ ಹೋಗಿದ್ದಾರೆ ಅಂತಂದ್ರೆ ಇಲ್ಲಿ ಏನೆಲ್ಲ ಮಾತುಕತೆ ಆಯಿತು, ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಅಂತಾನೆ ಲೆಕ್ಕ. ಡೆಲ್ಲಿಗೆ ಬನ್ನಿ ಮಾತಾಡೋಣ ಅಂತಂದ್ರೆ ಇದನ್ನ ಇಲ್ಲಿ ಮಾತಾಡಿದ್ದಾರೆ ಅವರು. ಆ ರೀತಿಯ ಸಾಧ್ಯತೆಗಳ ಬಗ್ಗೆಯೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಸೊ ಈ ಮೂರು ದೃಶ್ಯಗಳನ್ನು ನೋಡ್ತಾ ಇದ್ರಿ ವೀಕ್ಷಕರೇ. ಇವತ್ತು ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇರುವಂಥ ದೃಶ್ಯಗಳು. ಕುರ್ಚಿ ಕುರುಕ್ಷೇತ್ರದಲ್ಲಿ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಆಕಾಂಕ್ಷಿಗಳಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಸಚಿವ ಸಂಪುಟ ಪುನರಚನೆ ಇಲ್ಲವೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾವುದೇ ಶಾಸಕರ ಮಾತಿಗೆ ಕಿವಿಗೊಡಬೇಡಿ,
ಸಂಪುಟ ಪುನರಚನೆ ಬಗ್ಗೆ ನಾನು ಅಥವಾ ಡಿ ಕೆ ಶಿವಕುಮಾರ್ ಮಾತ್ರ ಮಾತಾಡಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಕೆಲವರು 6ನೇ ತಾರೀಕು 9ನೇ ತಾರೀಕು ಡೇಟ್ ಕೊಟ್ಟಿದ್ರು. ಈ ಚಕ್ರಾಂತಿ ಬರ್ತಾ ಇದೆ. ಸೊ ಹಂಗಾಗಿ ಯಾರು ಡೇಟ್ ನಾನು ಮಾತಾಡಬೇಕು, ಡಿ ಕೆ ಶಿವಕುಮಾರ್ ಮಾತಾಡಬೇಕು. ನಮಗೆ ತಾನೇ ಗೊತ್ತಾಗೋದು. ನಾವು ಮಾತಾಡಿದೀವ? ಒಂದೇ ಏನಪ್ಪ ಇದೆ, ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಕೆಲವರು 6ನೇ ತಾರೀಕು 9ನೇ ತಾರೀಕು ಡೇಟ್ ಕೊಟ್ಟಿದ್ರು. ಈ ಚಕ್ರಾಂತಿ ಬರ್ತಾ ಇದೆ. ಸೊ ಹಂಗಾಗಿ ಯಾರು ಡೇಟ್ ವೀಕ್ಷಕರೇ, ಆರಂಭದಲ್ಲಿ ರಾಜಕೀಯವಾಗಿ ಇವತ್ತು ಸಂಚಲನ ಮೂಡುವಂತಹ ಒಂದೆರಡು ಬೆಳವಣಿಗೆಗಳಾಗಿದೆ. ರಾಹುಲ್ ಗಾಂಧಿ ಅವರು ವಯನಾಡಿಗೆ ಹೋಗ್ತಾ ಇದ್ರು, ಮೈಸೂರಿಗೆ ಬಂದರು. ಶಿಷ್ಟಾಚಾರದ ಪ್ರಕಾರ ಅವರನ್ನ ವೆಲ್ಕಮ್ ಮಾಡಿಕೊಳ್ಳುವಂಥ ಕೆಲಸ ಸಿಎಂ DCM ಅವರಿಂದ ಆಯ್ತು. ಈ ಸಂದರ್ಭದಲ್ಲಿ ಈ ಕುರ್ಚಿ ಕದನ, ಸಂಪುಟ ಪುನರ್ರಚನೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ಇದೆಲ್ಲದರ ಬಗ್ಗೆ ಉತ್ತರ ಕಂಡುಕೊಳ್ಳುವಂಥ ಒಂದು ವೇದಿಕೆಯಲ್ಲಿ ಒಂದು 2 ನಿಮಿಷಗಳ ಕಾಲ ರೆಡಿ ಆಯಿತು. ಕೆಲವೊಂದು ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ವೀಕ್ಷಕರು. ವೆರಿ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್. ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ತಾರೆ, ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಆಗ್ತಾರೆ, ಉಭಯ ನಾಯಕರ ಜೊತೆಗೆ ಮಾತಾಡ್ತಾರೆ. ಆ ಒಂದು ಮೊದಲ ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ದೃಶ್ಯವನ್ನ ನೋಡಿ ವೀಕ್ಷಕರೇ. ರಾಹುಲ್ ಗಾಂಧಿ, DK ಶಿವಕುಮಾರ್, ರಾಹುಲ್ ಗಾಂಧಿ DK ಶಿವಕುಮಾರ್ ಇಬ್ರು ಮಾತಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡಿ ನೀವು. ಮೊದಲ ದೃಶ್ಯವನ್ನ ರಾಹುಲ್ ಗಾಂಧಿ DK ಶಿವಕುಮಾರ್ ಮಾತಾಡ್ತಾ ಇರೋದು ಈ ದೃಶ್ಯ ನೋಡಿ. ಇವರಿಬ್ಬರು ಮಾತಾಡ್ತಾ ಇರುವಂಥ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಇವರಿಬ್ಬರು ಸ್ವಲ್ಪ ಹೊತ್ತಿನ ಕಾಲ ಮಾತಾಡ್ತಾರೆ. ಉಭಯ ನಾಯಕರು ಹಲವು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಇದು 1-to-1 ಮೀಟಿಂಗ್, ಭಾರಿ ಮಹತ್ವವನ್ನ ಪಡೆದುಕೊಳ್ತಾ ಇರುವಂತಹ ದೃಶ್ಯ. ರಾಹುಲ್ ಗಾಂಧಿ DK ಶಿವಕುಮಾರ್ ಇಬ್ಬರು ಮಾತಾಡ್ತಾ ಇರೋದು. ಇಲ್ಲಿ ಸಿದ್ದರಾಮಯ್ಯ ಕಾಣ್ತಾ ಇಲ್ಲ, ಸಿದ್ದರಾಮಯ್ಯ ಅವರು ಇಲ್ಲ ಇಲ್ಲಿ. ಈಗ ಸಿದ್ದರಾಮಯ್ಯ ಬಂದರು ನೋಡಿ, DK ಶಿವಕುಮಾರ್ ಅವರು ಇದ್ದಾರೆ. ಇವರ ಜೊತೆಗೂ 1-to-1 ಮಾತುಕತೆ. ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರನ್ನ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತಾರೆ, ಅವರಿಬ್ಬರು ಮಾತಾಡ್ತಾರೆ. ಈ ಕಡೆ DK ಶಿವಕುಮಾರ್ ಅವರು ದೂರ ನಿಂತಿದ್ದಾರೆ. ಅದರ ಅರ್ಥ ಇಬ್ಬರು ಗೌಪ್ಯವಾಗಿ ಮಾತಾಡೋದು, ಇದರಲ್ಲಿ ಇವರ ಇಂಟರ್ಫಿಯರ್ ಏನಿಲ್ಲ. DK ಶಿವಕುಮಾರ್ ಅವರು ಸುಮ್ಮನೆ ನಿಂತಿದ್ದಾರೆ, ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಇಬ್ಬರು ಮಾತಾಡ್ತಾ ಇದ್ದಾರೆ. ಇವರು ಬಹಳ ಮುಖ್ಯವಾದಂತಹ ಚರ್ಚೆಯನ್ನ ಮಾಡಿದ್ದಾರೆ. ಇವರಿಂದನೂ ಮಾಹಿತಿ ಪಡೆದುಕೊಂಡಿದ್ದಾರೆ, ಇವರಿಂದನೂ ಮಾಹಿತಿ ಪಡೆದುಕೊಂಡಿದ್ದಾರೆ. ಇವರ ಅಭಿಪ್ರಾಯ, DK ಶಿವಕುಮಾರ್ ಅಭಿಪ್ರಾಯ ಕೇಳಿದ್ದಾರೆ, ಸಿದ್ದರಾಮಯ್ಯ ಅಭಿಪ್ರಾಯವನ್ನ ಕೇಳಿದ್ದಾರೆ ರಾಹುಲ್ ಗಾಂಧಿ. ಇದಾದ ಮೇಲೆ ಈಗ ಬರುತ್ತೆ ನೋಡಿ ಇನ್ನೊಂದು ದೃಶ್ಯ. ಮೂವರು ನಾಯಕರು ಸೇರಿ ಮಾತಾಡ್ತಾ ಇರೋದು. ಪರ್ಸನಲ್ ಆಗಿ 1-to-1 ಮೀಟಿಂಗ್ ಆಯ್ತು. ಇದಾದ ನಂತರ ಈಗ ಮೂವರು ಮಾತಾಡ್ತಾ ಇರೋದು. ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, DK ಶಿವಕುಮಾರ್ ಇವರಿಬ್ಬರ ಜೊತೆಗೂ ಮಾತಾಡ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಇವೆಲ್ಲವನ್ನ ನೋಡಿದಾಗ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗುತ್ತೆ. ನಂಬರ್ 1. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ, ರಾಹುಲ್ ಗಾಂಧಿ DK ಶಿವಕುಮಾರ್ ಸಿದ್ದರಾಮಯ್ಯ ಜೊತೆಗೆ ಮಾತಾಡ್ತಾ ಇರುವಂತ ಅಂತ ಮುಖ್ಯವಾದ ವಿಚಾರ ಏನು? ಅದು DK ಶಿವಕುಮಾರ್ ಅವ್ರನ್ನ ದೂರ ನಿಲ್ಲಿಸಿ ಸಿದ್ದರಾಮಯ್ಯ ಅವ್ರನ್ನ ಮಾತ್ರ ಕರ್ಕೊಂಡು ಹೋಗಿ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ. ಸೊ ಈಗ ಸದ್ಯ ಜನವರಿ ಕ್ರಾಂತಿ ಎಲ್ಲದಕ್ಕೂ ಕೂಡ ರಾಹುಲ್ ಗಾಂಧಿ ನಾಂದಿ ಹಾಡಿದರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಮೂರು ದೃಶ್ಯಗಳು ಈಗ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಇದು ಮುಂದೆ ಯಾವ ರೀತಿಯ ಪರಿಣಾಮಕ್ಕೆ ಕಾರಣ ಆಗಬಹುದು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್, DK ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯ, DK ಶಿವಕುಮಾರ್ ಚರ್ಚೆಯನ್ನ ಮಾಡಿರೋದು ಒಂದು ರೀತಿ ರನ್ವೇ ರಾಜಕೀಯ. ಸಿಎಂ ಕುರ್ಚಿ ಬಗ್ಗೆ ಚರ್ಚೆಯನ್ನೇ ಮಾಡಿಲ್ಲ ರಾಹುಲ್ ಗಾಂಧಿ. ಸಿಎಂ DCM ದೆಹಲಿಗೆ ಬನ್ನಿ ಅಂತ ರಾಹುಲ್ ಗಾಂಧಿ ಆಹ್ವಾನ ಕೊಟ್ಟಿದ್ದಾರಂತೆ. ಸಿಎಂ DCM ಜೊತೆಗೆ ಪ್ರತ್ಯೇಕ ಮಾತುಕತೆ ದೆಹಲಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿ ಹೋಗಿದ್ದಾರೆ. ಈ ವಾರದ ಅಂತ್ಯಕ್ಕೆ ಸಿಎಂ DCM ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಜನವರಿ 18ನೇ ತಾರೀಕಿನವರೆಗೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಇರ್ತಾರೆ. ಅದಾದ್ಮೇಲೆ ಮತ್ತೆ 10 ದಿನ ಫಾರಿನ್ ಟ್ರಿಪ್ ರಾಹುಲ್ ಗಾಂಧಿ ಅವರು. ಸೊ ದೆಹಲಿಯಲ್ಲಿ ಏನಾಗಬಹುದು, ಇದು ಭಾರಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇರುವಂತ ವಿಷಯ. ಯಾಕಂದ್ರೆ ರಾಹುಲ್ ಗಾಂಧಿ DK ಶಿವಕುಮಾರ್ ಅವರ ಜೊತೆಗೂ ಚರ್ಚೆ ಮಾಡಿದ್ದಾರೆ 1-to-1. ಈ ಕಡೆ ಸಿದ್ದರಾಮಯ್ಯ ಅವರ ಜೊತೆಗೂ ಚರ್ಚೆ ಮಾಡಿದರು.
ಆಮೇಲೆ ಇಬ್ಬರು ನಾಯಕರನ್ನು ನಿಲ್ಲಿಸ್ಕೊಂಡು ಚರ್ಚೆ ಮಾಡಿದರು. ಈಗ ಹೇಳಿದ್ದೇನು ರಾಹುಲ್ ಗಾಂಧಿ ಅವರು, ಏನು ಸೂಚನೆ ಕೊಟ್ಟರು ಅಥವಾ ಏನು ಸಂದೇಶ ಕೊಟ್ಟರು, ದೆಹಲಿಗೆ ಬನ್ನಿ ಅಲ್ಲೇ ಮಾತಾಡೋಣ ಅಂತ ಹೇಳಿ ಹೋಗಿದ್ದಾರೆ ಅಂತಂದರೆ ಇಲ್ಲಿ ಏನೆಲ್ಲ ಮಾತುಕತೆ ಆಯಿತು, ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಅಂತಲೇ ಲೆಕ್ಕ. ಡೆಲ್ಲಿಗೆ ಬನ್ನಿ ಮಾತಾಡೋಣ ಅಂತಂದರೆ ಇದನ್ನು ಇಲ್ಲಿ ಮಾತಾಡಿದ್ದಾರೆ ಅವರು. ಆ ರೀತಿಯ ಸಾಧ್ಯತೆಗಳ ಬಗ್ಗೆಯೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಸೊ ಈ ಮೂರು ದೃಶ್ಯಗಳನ್ನು ನೋಡ್ತಾ ಇದ್ರಿ ವೀಕ್ಷಕರೇ. ಇವತ್ತು ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇರುವಂಥ ದೃಶ್ಯಗಳು. ಕುರ್ಚಿ ಕುರುಕ್ಷೇತ್ರದಲ್ಲಿ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಆಕಾಂಕ್ಷಿಗಳಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಸಚಿವ ಸಂಪುಟ ಪುನರಚನೆ ಇಲ್ಲವೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾವುದೇ ಶಾಸಕರ ಮಾತಿಗೆ ಕಿವಿಗೊಡಬೇಡಿ, ಸಂಪುಟ ಪುನರಚನೆ ಬಗ್ಗೆ ನಾನು ಅಥವಾ ಡಿ ಕೆ ಶಿವಕುಮಾರ್ ಮಾತ್ರ ಮಾತಾಡಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಗೊಂದಲ ಏನಪ್ಪ ಇದೆ, ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಕೆಲವರು 6ನೇ ತಾರೀಕು 9ನೇ ತಾರೀಕು ಡೇಟ್ ಕೊಟ್ಟಿದ್ರು, ಈ ಚಕ್ರಾಂತಿ ಬರ್ತಾ ಇದೆ. ಸೊ ಹಂಗಾಗಿ ಯಾರು ನೀವು ಡೇಟ್ ನಿಂಪಾಣಿಯವರು ಸರ್ ಇಕ್ಬಾಲ್ ಇವ್ಸಲ್ ಇರ್ಬೋದು, ಎಲ್ಲರೂ ಎಮ್ಎಲ್ಎಗಳು ಸರ್. ನಾನು ಮಾತಾಡಬೇಕು, ಡಿ ಕೆ ಶಿವಕುಮಾರ್ ಮಾತಾಡಬೇಕು. ನಮಗೆ ತಾನೇ ಗೊತ್ತಾಗೋದು. ಹಾಂ ಸರ್, ಹಾಂ, ಹೌದು ಸರ್. ನಾವು ಮಾತಾಡಿದೀವ. ಗೊಂದಲ ಏನಪ್ಪ ಇದೆ, ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಕೆಲವರು 6ನೇ ತಾರೀಕು 9ನೇ ತಾರೀಕು ಡೇಟ್ ಕೊಟ್ಟಿದ್ರು, ಈ ಚಕ್ರಾಂತಿ ಬರ್ತಾ ಇದೆ. ಸೊ ಹಂಗಾಗಿ ಯಾರು ನೀವು ಡೇಟ್ ನಿಂಪಾಣಿಯವರು ಸರ್ ಇಕ್ಬಾಲ್ ಇವ್ಸಲ್ ಇರ್ಬೋದು, ಎಲ್ಲರೂ ಹಾಂ